ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಬಿಚ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್. ಈ ದಿನ ವಿಶೇಷವಾಗಿ ಕಾರ್ಗಿಲ್ ವಿಜಯೋತ್ಸವ. ಆಪರೇಷನ್ ವಿಜಯದ ಮುಖಾಂತರವಾಗಿ ಇಡೀ ದೇಶ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಕಾರ್ಗಿಲ್ ವಿಜಯೋತ್ಸವ. ಇದಕ್ಕೂ ಪೂರ್ವದಲ್ಲಿ ಏನಾಗಿತ್ತು, ಯಾವ ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಿತ್ತು ಅನ್ನೋದ್ರ ಕುರಿತು ಒಟ್ಟಾರೆಯಾಗಿ ನಿಮಗೆ ವಿಷಯವನ್ನು ಮುಟ್ಟಿಸ್ಲಿಕ್ಕೆ ಇಷ್ಟಪಡ್ತೇವೆ. ನಾನು ನಿಮ್ಮ ಶರಣೇಗೌಡ. 1998 ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕದಲ್ಲಿ ಪಾಕಿಸ್ತಾನದ ಪ್ರಧಾನಿ ಮತ್ತು ಭಾರತದ ಪ್ರಧಾನಿಗಳು ಭೇಟಿಯಾಗ್ತಾರೆ. ನವಾಜ್ ಶರೀಫ್ ಮತ್ತು ವಾಜಪೇಯಿ ಅವರು. ಅಲ್ಲಿ ಮಾತುಕತೆ ಆಗುತ್ತೆ. ಮಾತುಕತೆ ಸ್ನೇಹಕ್ಕೆ ತಿರುಗತ್ತೆ. ಭಾರತಕ್ಕೆ ವಾಪಸ್ ಬರ್ತಾರೆ ವಾಜಪೇಯಿ ಅವರು. ಈ ಮಾತುಕತೆ ಸಫಲತೆ ಆಗಬೇಕು ಆದರೆ ನಾನು ಬಸ್ ಸೇವೆಯನ್ನು ಆರಂಭಿಸ್ತೇನೆ ಅಂತ ಹೇಳ್ತಾರೆ. ದೆಹಲಿಯಿಂದ ಲಾಹೋರ್ವರೆಗೂ ಬಸ್ ಸೇವೆ ಶುರುವಾಗುತ್ತೆ. ಅದೇ ಬಸ್ನಲ್ಲಿ ವಾಜಪೇಯಿ ಅವರು ಸಹ ಪ್ರಯಾಣವನ್ನು ಮಾಡ್ತಾರೆ. ಅವರನ್ನು ತುಂಬ ಆತ್ಮೀಯವಾಗಿ ನವಾಜ್ ಶರೀಫ್ ವೆಲ್ಕಮ್ ಮಾಡ್ತಾರೆ, ಕರೆದುಕೊಂಡು ಹೋಗ್ತಾರೆ. ಒಂದು ಕಡೆ ರಾಜಕೀಯ ಮುತ್ತಜ್ಜಿಗಳು ಮುತುವರ್ಜಿ ವಹಿಸಿ ಸ್ನೇಹಕ್ಕೆ ಕೈ ಚಾಚ್ತಾ ಇರಬೇಕಾದ್ರೆ ಆ ದೇಶದ ಸೈನ್ಯಾಧಿಕಾರಿ ಪರ್ವೇಜ್ ಮುಷರಫ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಈ ಸ್ನೇಹ ಮುಂದುವರಿಬಾರದು ಅಂತೇಳಿ. ಪಾಕಿಸ್ತಾನ ಮತ್ತೊಮ್ಮೆ ತನ್ನ ನರಿಬುದ್ಧಿಯನ್ನು ತೋರಿಸಿ ಆ ಭಯೋತ್ಪಾದಕರ ವೇಷದಲ್ಲಿ ತನ್ನ ಸೈನಿಕರನ್ನ ನಮ್ಮ ಭೂಭಾಗಗಳಿಗೆ ಕಳಿಸಿಕೊಡುತ್ತೆ. ಅವ್ರು ಬಂದು ನೇರವಾಗಿ ಕಾರ್ಗಿಲ್ನ ಗುಡ್ಡಗಾಡು ಪ್ರದೇಶಗಳಲ್ಲಿ ನಮ್ಮದೇ ಆದ ಬಂಕರ್ನಲ್ಲಿ ಕುಳಿತುಕೊಳ್ತಾರೆ. ಇದು ಎಂತಹ ದುರ್ದೈವ ಅಂತಂದರೆ, ಚಳಿಗಾಲದ ಸಮಯದಲ್ಲಿ ನಮ್ಮ ದೇಶದ ಸೈನಿಕರು ಆ ಗುಡ್ಡಗಳನ್ನು ಬಿಟ್ಟು ಕೆಳಗಡೆಗೆ ಬಂದಿರ್ತಾರೆ. ಚಳಿಯೆಲ್ಲ ಮಂಜು ಕರಗಿದ ನಂತರ ಮತ್ತೆ ಆ ಬಂಕರ್ಗಳಿಗೆ ನಾವು ಹೋದ್ರೆ ಆಯಿತು ಅಂತೇಳಿ. ಆದರೆ ಆ ಚಳಿಗಾಲದ ಸಮಯವನ್ನೇ ನೋಡಿ ಕುಳಿತಿರ್ತಕ್ಕಂಥ ಪಾಕಿಸ್ತಾನದ ಸೈನಿಕರು ನನ್ನ ದೇಶದ ಬಂಕರ್ನಲ್ಲಿ ಬಂದು ಅವಿತ್ಕೊಂಡು ಕುಳಿತುಕೊಳ್ತಾರೆ. ಯಾರಿಗೂ ಸಹ ವಿಷಯ ಗೊತ್ತಾಗೋದಿಲ್ಲ ಅಲ್ಲಿರ್ತಕ್ಕಂಥವ್ರು ಪಾಕಿಸ್ತಾನದ ಸೈನಿಕರು ಅಂತ ಹೇಳಿ. ಒಂದು ಸಾರಿ ಒಬ್ಬ ಕುರಿಗಾಯಿ ಯುವಕ ಆ ಭಾಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಬೇರೆ ಯಾರ್ದೋ ಸಂಚಲನ ಆದಂಗೆ ಆಗುತ್ತೆ, ಬೇರೆ ಯಾರೋ ಬಂದವರಂತೆ ಗೊತ್ತಾಗುತ್ತೆ. ನೇರವಾಗಿ ಕೆಳಗಡೆಗೆ ಬಂದು ವಿಷಯವನ್ನು ಮುಟ್ಟಿಸ್ತಾರೆ. ನಮ್ಮದೇ ಬಂಕರ್ನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಬಂದು ಕುಂತಿದ್ದಾರೆ, ಅದನ್ನು ನೋಡ್ಕೊಂಡು ಬನ್ನಿ ಅಂತೇಳಿ ಇಲ್ಲಿರ್ತಕ್ಕಂಥ ಸೈನ್ಯಾಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಆ ವಿಷಯವನ್ನು ತಿಳಿದುಕೊಂಡಂಥ ಸೈನ್ಯಾಧಿಕಾರಿ ಸೌರಭ್ ಕಾಲಿಯನ ನೇತೃತ್ವದಲ್ಲಿ 5 ಜನರ ಸೈನಿಕರನ್ನ ಕಳಿಸ್ಕೊಡುತ್ತೆ. ಮೇಲೆ ಯಾರಿದ್ದಾರೆ ನೋಡ್ಕೊಂಡು ಬನ್ನಿ ಅಂತೇಳಿ. ಸೌರಭ್ ಕಾಲಿಯ ಆ 5 ಜನ ಸೈನಿಕರನ್ನು ಕರೆದುಕೊಂಡು ಆ ಕಾರ್ಗಿಲ್ನ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗ್ತಾನೆ. ಮೇಲೆ ಹೋಗಿ ನೋಡ್ತಾನೆ, ಅವರು ಭಯೋತ್ಪಾದಕರಾಗಿರೋದಿಲ್ಲ, ಪಾಕಿಸ್ತಾನದ ಸೈನಿಕರಾಗಿರ್ತಾರೆ. ಸೌರಭ್ ಕಾಲಿಯ ಬಂದ ತಕ್ಷಣನೇ ಅವ್ರ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ಭೀಕರ ದಾಳಿ ಹೇಗಾಗುತ್ತೆ ಅಂತಂದ್ರೆ, 5 ದಿನಗಳ ನಂತರ ಸೌರಭ್ ಕಾಲಿಯನ ಶವ ಕೆಳಗಡೆಗೆ ಬಂದಾಗ ಆ ಪೋಸ್ಟ್ ಮಾರ್ಟಮ್ ವರದಿ ಹೇಳುತ್ತೆ, ಸೌರಭ್ ಕಾಲಿಯ ಬದುಕಿರುವಾಗಲೇ ಅವನ ಕಣ್ಣುಗಳನ್ನು ಕಿತ್ತಿರ್ತಾರೆ. ಸೌರಭ್ ಕಾಲಿಯ ಬದುಕಿರುವಾಗಲೇ ಅವನ ಮರ್ಮಾಂಗವನ್ನು ಕತ್ತರಿಸಿರ್ತಾರೆ. ಸೌರಭ್ ಕಾಲಿಯ ಇನ್ನು ಜೀವಂತ ಇದ್ದಾಗಲೇ ಅವನ ಹಲ್ಲುಗಳನ್ನು ಕುಟ್ಟಿ ಪುಡಿ ಮಾಡಿರ್ತಾರೆ. ಕಾಯ್ದ ಸೀಸವನ್ನು ಕಿವಿಯಲ್ಲಿ ಸುರಿದಿರುತ್ತಾರೆ. ಕೈ ಬೆರಳಿನ ಉಗುರುಗಳನ್ನೆಲ್ಲ ಕತ್ತರಿಸಿರ್ತಾರೆ. ಇಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ಸೌರಭ್ ಕಾಲಿಯನನ್ನ ಕೊಲ್ಲಲಾಗಿರುತ್ತೆ. ಈ ವಿಷಯ ಇಡೀ ದೇಶಕ್ಕೆ ಮುಟ್ಟುತ್ತೆ. ಕಾರ್ಗಿಲ್ ಭಾಗದಲ್ಲಿ ಬಂದಿರೋರು ಭಯೋತ್ಪಾದಕರೆಲ್ಲ ಪಾಕಿಸ್ತಾನದ ಸೈನಿಕರು ಅಂತೇಳಿ ಗೊತ್ತಾಗುತ್ತೆ. ನೇರವಾಗಿ ಹೋರಾಟ ಶುರು ಆಗುತ್ತೆ. ಆ ಯುದ್ಧದ ಭಯಂಕರತೆ ಹೇಗಿತ್ತು ಅಂತಂದ್ರೆ ನಾವು ನೀವು ಊಹೆ ಮಾಡಿದ ಥರ ಇರೋದಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ಸೈನಿಕರು ಗುಡ್ಡದ ಮೇಲ್ಭಾಗದಲ್ಲಿದ್ದಾರೆ, ಭಾರತದ ಸೈನಿಕರು ಗುಡ್ಡದ ಕೆಳಭಾಗದಲ್ಲಿದ್ದಾರೆ. ಒಟ್ಟಾರೆ ಗುಡ್ಡ 15,000ದಿಂದ 17,000 ಸ್ಕ್ವೇರ್ ಫೀಟ್ ಎತ್ತರದಲ್ಲಿರ್ತಕ್ಕಂಥ ಕಾರ್ಗಿಲ್ ಬೆಟ್ಟಗಳು. ಅದರಲ್ಲಿ ಮೊದಲನೇ ಬೆಟ್ಟವನ್ನು ಗೆಲ್ಲಬೇಕು, ಮೊದಲನೇ ಬೆಟ್ಟವನ್ನು ನೋಡಬೇಕು ಅಂಥೇಳಿ ಆ ಟೊಲಲಿಂಗ್ ಪರ್ವತ ಶ್ರೇಣಿಯನ್ನು ಹತ್ತಲಿಕ್ಕೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ನೇತೃತ್ವದಲ್ಲಿ ಒಂದು ಟೀಮನ್ನು ಕಳಿಸ್ಕೊಡ್ತಾರೆ. ಆ ವಿಕ್ರಮ್ ಬಾತ್ರಾ ನೇತೃತ್ವದಲ್ಲಿ ಆ ಟೀಮ್ ಹೋಗುತ್ತೆ, ಹೋರಾಟವನ್ನು ಮಾಡುತ್ತೆ. ರಣರೋಚಕವಾದಂತಹ ಹೋರಾಟ. ಕೇವಲ 7 ದಿನದಲ್ಲಿ ಆ ಇಡೀ ಬೆಟ್ಟವನ್ನು ಗೆದ್ದು ನಾವು ಈ ಬೆಟ್ಟವನ್ನು ಗೆದ್ದಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೆಳಗಡೆ ಮುಟ್ಟಿಸ್ತಾರೆ. ನಿಮ್ಮ ಜೀವನದಲ್ಲಿ ಲೈವ್ನಲ್ಲಿ ಕಂಡಿರ್ತಕ್ಕಂಥ ಯುದ್ಧ ಅಂತಂದ್ರೆ ಈ ಕಾರ್ಗಿಲ್ ಯುದ್ಧ ಮಾತ್ರ.
ಯಾಕಂದ್ರೆ ನಾವೆಲ್ಲರೂ 1975 ಯುದ್ಧಕ್ಕೆ ಸಾಕ್ಷಿ ಆಗಲಿಲ್ಲ, 1963 ಯುದ್ಧಕ್ಕೆ ಸಾಕ್ಷಿ ಆಗಲಿಲ್ಲ, 1948 ಯುದ್ಧಕ್ಕೆ ಸಾಕ್ಷಿ ಆಗಲಿಲ್ಲ, 1999 ಯುದ್ಧಕ್ಕೆ ನಾವು ನೀವೆಲ್ಲರೂ ಸಹ ಸಾಕ್ಷಿಯಾಗಿದ್ದೇವೆ. ಆ ಲೈವ್ ಟೆಲಿಕಾಸ್ಟ್ ನಲ್ಲಿ ಆ ಗುಡ್ಡವನ್ನು ಗೆದ್ದ ನಂತರ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರಿಗೆ ಆ ರೇಡಿಯೋ ಸಿಗ್ನಲ್ ಅಲ್ಲಿ ಒಂದು ವಾಯ್ಸ್ ಕಳಿಸ್ಕೊಡ್ತಾರೆ. ಏನು ಅಂತಂದ್ರೆ, ಒಬ್ಬ ನಿರೂಪಕರು ಕೇಳ್ತಾರೆ, ಏನ್ ಸರ್ ಈ ಗುಡ್ಡ ಗೆದ್ದಿದ್ದೀರಿ, ನಿಮಗೆ ಖುಷಿನಾ ಅಂತಂದಾಗ ಮೈಯೆಲ್ಲ ರಕ್ತ ಆಗಿರುತ್ತೆ, ಗುಂಡುಗಳು ಬಿದ್ದಿರ್ತವೆ. ಆದ್ರೆ ವಿಕ್ರಮ್ ಬಾತ್ರಾ ಹೇಳ್ತಾನೆ, ಏಯ್ ದಿಲ್ ಮಂಗೆ ಮೋರ್ ಅಂತ ಹೇಳ್ತಾನೆ. ನನಗೆ ಇನ್ನೂ ಸಹ ಇನ್ನೊಂದೆರಡು ಬೆಟ್ಟವನ್ನು ಗೆಲ್ಲಬೇಕು, ಈ ಬೆಟ್ಟವನ್ನು ಗೆಲ್ಲಕ್ಕೆ ನನಗೆ ಶಕ್ತಿ ಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾರೆ. ಇಂಥ ಅನೇಕ ಸೈನಿಕರ ಹೋರಾಟದ ಕಥೆಗಳು ಈ ಕಾರ್ಗಿಲ್ನಲ್ಲಿ ನಮ್ಮ ಜೊತೆ ಕಂಡು ಬರ್ತವೆ. ಎಷ್ಟೋ ಜನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾರೆ, ತಮ್ಮ ಕುಟುಂಬವನ್ನು ತ್ಯಜಿಸಿದ್ದಾರೆ. ಇಡೀ ಕುಟುಂಬವನ್ನು ಹೊರತುಪಡಿಸಿ ಈ ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಸ್ಕೊಳ್ಳಿಕ್ಕೆ ಮುಂದೆ ಬಂದು ನಿಂತಿರ್ತಕ್ಕಂಥ ಏಕೈಕ ಅಂತಂದ್ರೆ ಅದು ಸೈನಿಕ ಮಾತ್ರ. ಅವನ ಶಕ್ತಿ ಅಂಥದ್ದಾಗಿರುತ್ತೆ. ಆ ಶಕ್ತಿಗೆ ಹಿಂಬು ಕೊಡ್ತಕ್ಕಂಥದ್ದು ತಾಯಿ ಭಾರತೀಯ ಸೇವೆ ಮಾತ್ರ ಆಗಿರುತ್ತೆ. ಇದೇ ಕಾರ್ಗಿಲ್ನಲ್ಲಿ ಇನ್ನೊಬ್ಬ ವೀರ ಯೋಧ ಬರ್ತಾನೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತೇಳಿ. ಅವನ ಹೆಸರು ಹೇಳುವಂತೆ ಅವನು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಯಾಕಂತಂದ್ರೆ ಅಷ್ಟು ಶಕ್ತಿವಂತ. ಟೈಗರ್ ಹಿಲ್ ಅಂತಕ್ಕಂಥ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟವನ್ನು ಗೆಲ್ಲಬೇಕಾದ್ರೆ ಬೆಟ್ಟವನ್ನು ಹತ್ತಿಕೊಂಡು ಮೇಲೆ ಹೋಗ್ಬೇಕು. ಆಗಲಿನ ಸಮಯದಲ್ಲಿ ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ. ಆ ಯೋಗೇಂದ್ರ ಸಿಂಗ್ ಯಾದವ್ ನೇತೃತ್ವದಲ್ಲಿ 35 ಜನರ ಒಂದು ಟೀಮ್ ರೆಡಿ ಆಗತ್ತೆ. 35 ಜನರು ಆ ಬೆಟ್ಟವನ್ನು ಹತ್ತಬೇಕು, ಟೈಗರ್ ಹಿಲ್ ಅನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಹೋಗ್ತಾರೆ. ಆಗಲಿನ ಸಮಯದಲ್ಲಿ ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ, ತುಂಬಾ ಕಿರಿದಾದ ದಾರಿ, ಕಲ್ಲುಗಳ ಸಹಾಯದಿಂದ ಮೇಲೆ ಹತ್ತಬೇಕು. ಅಂತಹ ಸಮಯದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಮೇಲೆ ಹತ್ತತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಹೋಗ್ಬೇಕು ಅಂತ ಹೇಳ್ತಾನೆ. ಹಗಲಿನತ್ತಿನಲ್ಲಿ ಹತ್ತೋಕ್ಕಾಗೋದಿಲ್ಲ, ರಾತ್ರಿ ಸಮಯದಲ್ಲಿ ಹತ್ತೋಣ ಅಂತ ಹೇಳಿ ಅಲ್ಲಿಯೇ ಅವಿತು ಕುಳಿತುಕೊಂಡು 24 ಗಂಟೆಗಳ ಕಾಲ ಆ ಕಲ್ಲು ಬಂಡೆಗಳ ಮಧ್ಯದಲ್ಲಿ ಅವಿತು ಕುಳಿತುಕೊಂಡು ರಾತ್ರಿಯ ಸಮಯದಲ್ಲಿ ಹತ್ತಲಿಕ್ಕೆ ಶುರು ಮಾಡ್ತಾರೆ. ಕಷ್ಟಪಟ್ಟು ಯೋಗೇಂದ್ರ ಸಿಂಗ್ ಯಾದವ್ ಮೇಲೆ ಒಂದು ಹಗ್ಗವನ್ನು ಹಾಕಿ ಮೇಲೆ ಹೋಗ್ತಾನೆ. ತದನಂತರ ಒನ್ ಬೈ ಒನ್ ಒಬ್ಬೊಬ್ಬ ಸೈನಿಕರನ್ನು ಮೇಲೆ ಕರ್ಕೊಂಡ್ಲಿಕ್ಕೆ ಶುರು ಮಾಡ್ತಾನೆ. ಒಟ್ಟಾರೆ 7 ಜನ ಸೈನಿಕರು ಮೇಲೆ ಬಂದಿರ್ತಾರೆ. ಇನ್ನು ಉಳಿದಂಥವ್ರು ಕೆಳಗಡೆನೆ ಇರ್ತಾರೆ. ಒಂದು ಸಣ್ಣ ಕಲ್ಲು ಜಾರುತ್ತೆ. ಕಲ್ಲು ಜಾರಿದ ತಕ್ಷಣನೇ ಪಾಕಿಸ್ತಾನದ ಸೈನಿಕರು ಅಲರ್ಟ್ ಆಗ್ತಾರೆ. ಓ, ಭಾರತದ ಸೈನಿಕರು ಬರ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಗುಂಡಿನ ದಾಳಿಗೆ ಇರ್ಲಿಕ್ಕೆ ಶುರು ಮಾಡ್ತಾರೆ. ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಯೋಚನೆ ಶುರುವಾಗುತ್ತೆ. ಉಳಿದ ಸೈನಿಕರು ಕೆಳಗಡೆ ಇದ್ದಾರೆ, 7 ಜನ ಮಾತ್ರ ಮೇಲೆ ಬಂದಿದ್ದೇವೆ. ಎದುರುಗಡೆ ಪಾಕಿಸ್ತಾನದ ಸೈನಿಕರಿದ್ದಾರೆ. ಇವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಹೇಗೆ ಮಾಡಬೇಕು, ಈ ಬಂಕರನ್ನು ಹೇಗೆ ವಶಪಡಿಸ್ಕೊಳ್ಬೇಕು? ಹಾಗಿದ್ದಾಗ್ಲಿ ಜೈ ಭವಾನಿ, ಜೈ ಶಿವಾಜಿ ಅಂತೇಳಿ ನುಗ್ತಾರೆ. ಹೋರಾಟ ಎಷ್ಟು ಸಫಲತೆ ಇರುತ್ತೋ ಅಂತಂದ್ರೆ 7 ಜನ ಸೈನಿಕರು ಇಡೀ ಪಾಕಿಸ್ತಾನದ 20 ಜನ ಸೈನಿಕರನ್ನ ಸಾಯಿಸಿ ಈ ಬಂಕರನ್ನು ವಶಪಡಿಸ್ಕೊಳ್ತಾರೆ. ಭಾರತದ ಇತಿಹಾಸದಲ್ಲಿ 7 ಜನ ಸೈನಿಕರು ಏನಾದರೂ ಬಂಕರನ್ನು ವಶಪಡಿಸ್ಕೊಂಡಂತ ಇತಿಹಾಸ ಇದ್ರೆ ಅದು ನಮ್ಮ ಭಾರತದ ಸೈನಿಕರ ತಾಕತ್ತು ಮಾತ್ರ ಸ್ನೇಹಿತರೆ. ಆ ಬಂಕರನ್ನು ವಶಪಡಿಸ್ಕೊಂಡು ಕುಳಿತುಕೊಳ್ತಾರೆ. ಇನ್ನ 2 ಓಡಿ ಹೋಗಿ ವಿಷಯ ಮುಟ್ಟಿಸ್ತಾರೆ. ಭಾರತದ ಸೈನಿಕರು ಬಂದಿದ್ದಾರೆ, ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತಂದಾಗ 100 ಜನ ಪಾಕಿಸ್ತಾನದ ಸೈನಿಕರು ಬರ್ತಾರೆ. 7 ಜನ ಭಾರತದ ಸೈನಿಕರು, 100 ಜನ ಪಾಕಿಸ್ತಾನದ ಸೈನಿಕರು. ಬಂಕರ್ ಮೇಲೆ ಏಕಾಏಕಿ ದಾಳಿ ಆಗುತ್ತೆ. ಈ 7 ಜನ ಎದುರಿಗಿರ್ತಕ್ಕಂಥ 30 ಜನರನ್ನು ಸಾಯಿಸ್ತಾರೆ. ಅದಾದ ನಂತರ ಯೋಗೇಂದ್ರ ಸಿಂಗ್ ಯಾದವ್ ತನ್ನ ಬಲಗಡೆ ತಿರುಗಿ ನೋಡ್ತಾನೆ. ತಾವು ಇರ್ತಕ್ಕಂಥ 7 ಜನದಲ್ಲಿ 6 ಜನ ತೀರಿಕೊಂಡಿರ್ತಾರೆ. ತಾನೊಬ್ಬನೇ ಉಳ್ಕೊಂಡಿರ್ತಾನೆ. ಎದುರಿಗೆ 70ರಿಂದ 75 ಜನ ಸೈನಿಕರು ಬರ್ತಾ ಇರ್ತಾರೆ. ಇನ್ನು ಹೋರಾಟ ಆಗೋದಿಲ್ಲ, ನಾನು ಇವ್ರ ಜೊತೆ ಸತ್ತವರಂತೆ ಮಲಗಬೇಕು ಅಂಥೇಳಿ ಆ 6 ಜನ ಸತ್ತಿರ್ತಕ್ಕಂಥ ಸೈನಿಕರ ಜೊತೆ ತಾನೂ ಸಹ ಸತ್ತಂತೆ ಮಲಗ್ತಾನೆ. ಅಲ್ಲಿ ಬಂದಿರತಕ್ಕಂಥ ಪಾಕಿಸ್ತಾನದ ಸೈನಿಕರು ನೋಡ್ತಾರೆ 7 ಜನನು ತೀರಿಕೊಂಡಿದ್ದಾರೆ, ವಾಪಸ್ ಹೋಗೋಣ ಅಂದಾಗ ಒಬ್ಬನ ಹೇಳ್ತಾನೆ ರೀಫೈರ್ ಮಾಡೋಣ ಇವ್ರ ಮೇಲೆ ಅಂತೇಳಿ ರೀಫೈರಿಂಗ್ ಶುರು ಮಾಡ್ತಾರೆ. ಸತ್ತಿರೋರ ಮೇಲೆ ಗುಂಡಾರಿಸ್ತಾರೆ. ಅವರು ಸತ್ತಿರ್ತಾರೆ ಮೊದಲೇ. ಆದರೆ ಯೋಗೇಂದ್ರ ಸಿಂಗ್ ಯಾದವ್ ಬದುಕಿರುವಾಗಲೇ 15 ಗುಂಡುಗಳು ಅವನ ದೇಹಕ್ಕೆ ಹೊಕ್ಕೊಳ್ತವೆ. ಆದ್ರೆ ಅವನು ವಿಚಲಿತಗೊಳ್ಳೋದಿಲ್ಲ. ಅವನು 1 ಸೆಕೆಂಡ್ ಸಹ ವಿಚಲಿತಗೊಳ್ಳದೆ ಶಕ್ತಿವಂತನಾಗಿ ಬದುಕಿರ್ತಾನೆ. ವಾಪಸ್ ಹೋಗುವಾಗ ಪಾಕಿಸ್ತಾನ ಸೈನಿಕರು ತುಂಬ ಖುಷಿಯಾಗಿರ್ತಾರೆ. ಇಡೀ ಗುಡ್ಡ ನಮ್ದಾಯಿತು, 7 ಜನ ಸೈನಿಕರು ತೀರಿಕೊಂಡ್ರು, ಇವ್ರ ಹತ್ರ ಇರ್ತಕ್ಕಂಥ ಎಲ್ಲ ಗನ್ಗಳನ್ನು ತೆಗೆದುಕೊಂಡು ಹೋಗೋಣ ಅಂತೇಳಿ ಎಲ್ಲ ಗನ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯೋಗೇಂದ್ರ ಸಿಂಗ್ ಯಾದವ್ನಿಗೆ ಖುಷಿ ಆಗತ್ತೆ.
ಯಾಕಂತಂದ್ರೆ ಅವನದಿನ್ನೂ ಜೀವ ಉಳ್ಕೊಂಡಿರುತ್ತೆ. ಅವ್ನಿಗೆ ಏನು ಖುಷಿ ಆಗುತ್ತೆ ಅಂದ್ರೆ ಅವನ ಕೈಯಲ್ಲಿರ್ತಕ್ಕಂಥ ಎಲ್ಲ ಮದ್ದು ಗುಂಡುಗಳನ್ನು ತೆಗೆದುಕೊಂಡು ಹೋದ್ರು, ಆದ್ರೆ ಅವನ ಜೇಬಲ್ಲಿ ಇರ್ತಕ್ಕಂಥ ಗ್ರೆನೇಡನ್ನು ಮರೆತು ಬಿಟ್ಟಿದ್ದಾರೆ. ಅವನು 15 ಗುಂಡುಗಳು ತನ್ನ ಮೈ ಮೇಲೆ ಬಿದ್ದರೂ ಸಹ ಕಷ್ಟಪಟ್ಟು ಒಂದು ಕಲ್ಲಿನ ಸಹಾಯದ ಮುಖಾಂತರ ಮೇಲೆದ್ದು ತನ್ನ ಜೇಬಲ್ಲಿರ್ತಕ್ಕಂಥ ಗ್ರೆನೇಡನ್ನು ತೆಗೆದು ಅವರ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ. 70 ಜನ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಗ್ರೆನೇಡ್ ಬಿದ್ದು ಇಡೀ 70 ಜನ ತೀರಿಕೊಳ್ತಾರೆ. ಒಬ್ಬ ಯೋಗೇಂದ್ರ ಸಿಂಗ್ ಯಾದವ್ ಇಡೀ ಬೆಟ್ಟವನ್ನು ವಶಪಡಿಸಿಕೊಂಡಂತ ಇತಿಹಾಸ ಈ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ನಡುವೆ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ಈ ಪರಮವೀರ ಚಕ್ರವನ್ನು ಪಡೆದುಕೊಂಡವರ ಸಾಲಿನಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಅವರು ಒಬ್ಬರಿದ್ದಾರೆ. ಅವ್ರು ಇನ್ನೂ ಸಹ ಬದುಕಿದ್ದಾರೆ. ಸೌರಭ್ ಕಾಲಿ ಅವರಿಗೆ, ವಿಕ್ರಮ್ ಬಾತ್ರಾ ಅವರಿಗೆ, ಇವರಿಗೆಲ್ಲ ಮರಣದ ನಂತರ ಪರಮವೀರ ಚಕ್ರ ಬಂದ್ರೆ, ನಮ್ಮ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಈ ಬದುಕಿರುವಾಗಲೇ ಪರಮವೀರ ಚಕ್ರ ಬಂದಿದೆ. ಅಂತಹ ರೋಚಕ ಕಥೆಗಳು ಈ ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ಘಟನೆಗಳು ಸಂಭವಿಸಿದ್ದಾವೆ. ಯಾಕೆ ನಮಗೆ ಈ ವಿಶೇಷತೆ ಬರಬೇಕು? ಕಾರ್ಗಿಲ್ ವಿಜಯೋತ್ಸವನ್ನ ಪ್ರತಿಯೊಬ್ಬ ಭಾರತೀಯ ಯಾಕೆ ಆಚರಿಸಬೇಕು ಅಂತಂದ್ರೆ, ಆ ಗಡಿಯ ಭಾಗದಲ್ಲಿ ಆ ದಿನದಲ್ಲಿ 527 ಜನ ರಕ್ತವನ್ನು ಸುರಿಸಿ ತಾಯಿ ಭಾರತಿಯನ್ನ ರಕ್ಷಣೆ ಮಾಡಿದ್ದಾರೆ ಸ್ನೇಹಿತರೆ. ಆ ರಕ್ಷಣೆಗೋಸ್ಕರನಾದರೂ ಸಹ ಪ್ರತಿ ವರ್ಷ ಅವರನ್ನು ನೆನೆತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಾವು ಪ್ರತಿ ವರ್ಷ ಅವ್ರನ್ನ ನೆನೆಸ್ಕೊಳ್ತೇವೆ. ಅವ್ರಿಗೆ ಏನು ಸಲ್ಲಿಸ್ಬೋದು ಅಂತಂದ್ರೆ ದೊಡ್ಡ ಗೌರವ. ಯಾರಾದರೂ ರಿಟೈರ್ಡ್ ಆಗಿರ್ತಕ್ಕಂಥ ಸೈನಿಕರು ನಮ್ಮ ನಡುವೆ ಇದ್ದರೆ ಅವ್ರನ್ನ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡ್ಬೋದು, ಅಥವಾ ನಿನ್ನಿಂದನೇ ನಾವು ಉಳ್ಕೊಂಡಿದ್ದೇವೆ ಅಂತೇಳಿ ಅವ್ರಿಗೊಂದು ಹೆಮ್ಮೆಯಿಂದ ಒಂದು ಸೆಲ್ಯೂಟ್ ಹೊಡೆದ್ರೆ ಅವ್ರಿಗೆ ಮತ್ಯಾವ ಖುಷಿನೂ ಸಹ ಬೇಕಾಗೋದಿಲ್ಲ. ಹಾಗಾಗಿ ಇದು ಕಾರ್ಗಿಲ್ ವಿಜಯದ ದಿವಸದ ಸಂದರ್ಭದಲ್ಲಿ ನಮ್ಮ ಚಾನಲ್ ಕಡೆಯಿಂದ ಒಂದು ವಿನೂತನವಾದ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಏನು ಅಂತಂದ್ರೆ, ಆ ನಿವೃತ್ತ ಸೈನಿಕರನ್ನ ಕರೆದುಕೊಂಡು ಬಂದು ಸಂದರ್ಶನವನ್ನು ಮಾಡಿ ಆ ಕಥೆಯನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಬೇಕು. ಈ ಕಿಚ್ಚು ಆರಬಾರ್ದು. ಕಾರ್ಗಿಲ್ ವಿಜಯದ ಸಂದರ್ಭದಲ್ಲಿ ಇಡೀ ರಾಷ್ಟ್ರ ಹೇಗೆ ಒಕ್ಕರಳಿನಿಂದ ತಾಯಿ ಭಾರತಿಗೆ ಜೈಕಾರವನ್ನು ಕೊಟ್ಟು ಮುನ್ನುಗ್ತಾ ಇತ್ತು, ಅದೇ ತರನಾಗಿ ಇವತ್ತಿನ ದಿನದಲ್ಲಿ ಎಲ್ಲಿಯಾದರೂ ನಿವೃತ್ತ ಸೈನಿಕರು ಕಂಡ್ರೆ, ಸರ್ ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ, ನೀವಿರೋದಕ್ಕೆ ನಾವು ಬದುಕಿದ್ದೇವೆ ಅಂತೇಳಿ ಒಂದ್ಸತಿ ಹೆಮ್ಮೆಯಿಂದ ಹೇಳೋಣ. ಅವರಿಗೂ ಸಹ ನಾವು ಕೃತಜ್ಞತರಾಗೋಣ ಅಂತ ಕೇಳ್ಕೊಳ್ತೀನಿ. ಕೊನೆಯದಲ್ಲಿ ಇನ್ನೂ ರೋಚಕ ಕಥೆಗಳು, ಇನ್ನು ಅನೇಕ ಸೈನಿಕರ ಕಥೆಗಳು, ಅವರ ಪತ್ರಗಳು, ಇಡೀ ಜೀವನ ಸಾರಾಂಶ ನಮ್ಮ ಜೊತೆ ಇದೆ. ಮುಂದಿನ ದಿನದಲ್ಲಿ ಮತ್ತೊಮ್ಮೆ ನಾನು ನಿಮ್ಮ ಜೊತೆ ಬರ್ತೇನೆ, ನಿಮ್ಮನ್ನು ಭೇಟಿ ಆಗ್ತೇನೆ, ಇವೆಲ್ಲ ಕಥೆಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಬಿಚ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಕಾರ್ಯಕ್ರಮಗಳಿಗೆ ಪ್ರೇರಣೆಯನ್ನು ಕೊಡಿ. ಧನ್ಯವಾದಗಳು.